ಒಬ್ಬ ಅಧಿಕಾರಿಗಳು ನಿಮ್ಮ ಖಂಡಿಸ್ತಾನೆ ಇಲ್ವಾ? ಅಧಿಕಾರಿಗಳಿಗೆ ಆಫೀಸರ್ ಅವನ ಮೇಲೆ ಹಲ್ಲೆ ಮಾಡಿದ್ಮೇಲೆ ನೀವು ಒಳಗಡೆ ಹೋದ್ರೆ ನೀವು ಗಲಾಟೆ ಮಾಡೋದಾರಪ್ಪ, ಕಂಪೌಂಡ್ ಹಾಕಿ ಹೊರಗಡೆ ನಿಂತ್ಕೊಳ್ಳವೆ. ನಾ ಮಾತಾಡೋಣ. ಅವರು ನನಗೆ ಫೋನ್ ಮಾಡಿ ಹೇಳ್ತಾನೆ ವ್ಯಕ್ತಿ, ನಾನು ನಿಮ್ಮ ಜನಾಂಗದವರು ಅಂತ ಗೊತ್ತಾಗಲಿಲ್ಲ. ಜಸ್ಟ್ ಶಾಂಪಲ್ ತೋರಿಸಿದೀವಿ ಅಷ್ಟೇನೆ. ನೀನೇನ್ ಅಲ್ಲೇ ಮಾಡಕ್ ಬಂದಿದೆ ಕುಮಾರ, ನಿನ್ನ ಎದೆ ಮೇಲೆ ಕಾಲ್ ಮಾಡೋ ಶಕ್ತಿ ನಮಗೂ ಇದೆ. ಆದ್ರೆ ಯಾವ ರೀತಿ ಕಪಿ ಮುದ್ರೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಂಜನಗೂಡು ಐಪಿನಲ್ಲಿ ಅವನು ಚಾಂಡ ಹೋಗ್ತಾನೆ, ಅವ್ನಿಗೆ ಎಣ್ಣೆ ಬಾಟು ತಗೊಂಡೋಗಿ ಕೊಡ್ಬೇಕು, ಮೋಜು ಮಸ್ತಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾವ ಮಟ್ಟ ಅಂತ ಹೇಳಿದ್ರೆ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿ ಅಲ್ಲಿವರೆಗೂ ಕೂಡ ಅವ್ರಿಗೆ ಹೋಗಿ ಎಲ್ಲ ರೀತಿಯ ಸಪ್ಲೈಯನ್ನ ಮಾಡಬೇಕು ಅನ್ನೋ ರೀತಿಯ ವಾತಾವರಣವನ್ನ ಇಡೀ ಓಡಾ ಕ್ಷೇತ್ರದ ಹಬ್ಬಿಸ್ತಾ ಇದ್ದಾನೆ. ಇಲ್ಲಿವರೆಗೂ ಕೂಡ ನಾವು ಯಾಕೆ ಅವನ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಹಲವಾರು ದೂರುಗಳು ಅವನ ಮೇಲೆ ನಮ್ಮ ಮಹಾಸಭಾಗೂ ಬಂದಿದೆ, ಕೆಂಪಣ್ಣವ್ರ ಗಮನಕ್ಕೂ ಬಂದಿದೆ, ಬಳ್ಳೂರು ಮಾದೇವಪ್ಪನ ಗಮನಕ್ಕೂ ಬಂದಿದೆ, ಎಲ್ಲ ಸಂಘ ಸಂಸ್ಥೆಗಳ ಗಮನಕ್ಕೂ ಬಂದಿದೆ. ತಾಳ್ಮೆಯ ಕಟ್ಟೆ ಇವತ್ತು ಹೊಡೆದಿದೆ, ಅವನ ಪಾಪದ ಕೂಡ ತುಂಬಿದೆ. ಎಲ್ಲಿವರೆಗೂ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರೆ, ಒಬ್ಬ ಸರ್ಕಾರಿ ವ್ಯಕ್ತಿ ಅಧಿಕಾರಿ ಗೆಜೆಟೆಡ್ ಆಫೀಸರ್ ಇವತ್ತು 2-3 ಜನ ಇದ್ದಾರೆ ನಮ್ಮ ಸಮುದಾಯದವರು. ಸೌಮ್ಯ ಸ್ವಭಾವದ ಸಮಾಜ ಅಂತ ಹೇಳಿ ಇವತ್ತು ಅವನ ಮೇಲೆ ಹಲ್ಲೆ ಮಾಡಕ್ ಹೋಗ್ತೀರಿ, ನೀವು ಚಪ್ಪಲಿಯನ್ನ ಕೈ ಕೆಳಕ್ ಹೋಗ್ತೀರಿ. ಯಾವ್ಯಾವ ಭಾಷೆ ನೀವು ಬಳಸಿರೋದಲ್ಲಿ, ಯಾವ ಬಾಲ್ ನೀವು ಬಳಸಿರೋದು, ಆ ತರ ಭಾಷೆಗಳನ್ನ ಬಳಸ್ತೀರಿ. ಹಲ್ಲೆ ಮಾಡಕ್ ಅಧಿಕಾರಿಗಳ ಮುಂದೆ ನನಗನ್ಸುತ್ತೆ ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅನ್ನೋ ಅನ್ಸುತ್ತೆ. ಎಫ್ಐಆರ್ ಆಗಿರೋ ಕಡೆ ಇರಲಿ, ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಪೊಲೀಸ್ ಅಧಿಕಾರಿಗಳು ಇರ್ತಾರೆ. ಯಾಕೆ ಅಲ್ಲಿ ನಂಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಆ ಕೂಡಲೇ ಅವನ್ನ ಬಂಧಿಸಲಿಲ್ಲ ಅಂತ ಹೇಳಿ. ಅದೇ ನಾವ್ಯಾರಾದ್ರೂ ಕೂಡ ಸನ್ನಿವೇಶದಲ್ಲಿ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ಬೇರೆಯವ್ರಿರ್ಬೋದು, ನಮ್ಮ ನಡುವೆ ಬೆಟ್ಟಿಗೆ ಕೈ ಹಾಕಿ ಹಿಂಗಡೆ ಕರ್ಕೊಂಡು ಸ್ಟೇಷನ್ ಕೂರಿಸಿ ಎಫ್ಐಆರ್ ಹಾಕಿ ಎಲ್ಲ ಏನೆಲ್ಲ ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದ್ರು. ಯಾಕೆ ಅವ್ರಿಗೆ ಮಾಡ್ಲಿಲ್ಲ? ಯತೀಂದ್ರ ಸಿದ್ದರಾಮಯ್ಯ ಬೆಂಬಲ ಇದೆ ಅಂತ ಮಾಡ್ಲಿಲ್ವಾ? ಅಥವಾ ಸರ್ಕಾರದ ಅವನ ಭಾಗಿ ಆತ ರೌಡಿ ಶೀಟ್ ಅಂತ ಗೊತ್ತಿದ್ರು ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ರೌಡಿ ಶೀಟ್ ಮಾಡಿದ್ರು ಕೂಡ ಕರ್ನಾಟಕ ಸುವರ್ಣ ಆರೋಗ್ಯ ಟ್ರಸ್ಟ್ಗೆ ಅವನನ್ನ ಡೈರೆಕ್ಟ್ ಆಗಿ ಮಾಡ್ತಿರಲ್ಲ, ಮಾಡ್ತಿರಲ್ಲ, ನಿಮ್ಮಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅರ್ಥ ಮಾಡ್ಕೋಬೇಕು. ಇವತ್ತು ಸಾನೆ ಕಟ್ಟೆ ಹೊಡೆದಿದೆ. ಇದು ನಮ್ಮ ಸಮುದಾಯ. ಜಸ್ಟ್ ಶಾಂಪಲ್ ತೋರಿಸಿದೀವಿ ಅಷ್ಟೇನೆ. ನೀನೇನ್ ಅಲ್ಲೇ ಮಾಡಕ್ ಬಂದಿದೆ ಕುಮಾರ, ನಿನ್ನ ಎದೆ ಮೇಲೆ ಕಾಲ್ ಮಾಡೋ ಶಕ್ತಿ ನಮಗೂ ಇದೆ. ಆದ್ರೆ ಸಂಸ್ಕಾರದಿಂದ ವ್ಯವಹಾರ ಮಾಡಬೇಕು, ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ನಿನ್ನ ವರ್ತನೆಯನ್ನ ನೋಡಿದ್ರೆ
ಅಸಹ್ಯ ಹುಟ್ಟುತ್ತೆ. ಅಧಿಕಾರಿಗಳಿಗೆ ಆ ರೀತಿ ಹಲ್ಲೆ ಮಾಡಕ್ ಹೋಗ್ತೀಯಾ, ಕೆಟ್ಟ ಭಾಷೆ ಬಳಸ್ತೀಯಾ. ಇಡೀ ಸುತ್ತೂರು ಗ್ರಾಮ ಪಂಚಾಯತ್ ಇನ್ನೊಬ್ಬ ಸದಸ್ಯ ಹೋಗಿ ತಾಲೂಕು ಗ್ರಾಮ ಪಂಚಾಯತ್ ಆಫೀಸರ್ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ನಿನ್ನ ಉಪಕರಣ ಅವ್ರಿಗೆ ಕರ್ಕೊಳಕ್ ಆಗ್ತಾ ಇಲ್ಲ. ನಿನ್ಗೆ ವಿಚಾರ ಗೊತ್ತಿರ್ಲಿ, ನಿನ್ಗೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿಗೆ ವಿಚಾರ ಗೊತ್ತಿರ್ಲಿ. ಇವತ್ತು ಈ ಸಭೆಗೆ, ಈ ಪ್ರತಿಭಟನೆಗೆ ಅವರೆಲ್ಲರೂ ಕೂಡ ಅಯ್ಯೋ ನಿಮ್ ಕೈ ಮುಗಿತೀವಿ ಮಾಡಿಯಪ್ಪ, ಇನ್ನು ದೊಡ್ಡ ಮಟ್ಟದ ಮಾಡಿ ನಿಮ್ಗೆ ಏನ್ ಬೇಕು ಸಹಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀನ್ ಮುಂದೆ ಆದ್ರೂ ನಿನ್ನ ವರ್ತನೆಯನ್ನ ಬದಲಾವಣೆ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿನ್ನ ಕಂಡಲ್ಲಿ ಎಲ್ಲ ಸಾರ್ವಜನಿಕರು ಫುಟ್ಬಾಲ್ ನೀನೇನ್ ಬಾಲ್ ಅಂತ ಹೇಳಿದ್ಯಾ ಅದನ್ನ ಫುಟ್ಬಾಲ್ ಆಡಿ ತೋರಿಸ್ತೀವಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ನೀಡ್ತಾರೆ. ಆಫೀಸರ್ ಅವನ ಮೇಲೆ ಹಲ್ಲೆ ಮಾಡಿದ್ಮೇಲೆ ನೀವು ಹೊರಗಡೆ ಹೋದ್ರೆ ನೀವು ಗಲಾಟೆ ಮಾಡೋದ್ ಬೇಡಪ್ಪ, ಕಂಪೌಂಡ್ ಹಾಕಿ ಹೊರಗಡೆ ನಿಂತ್ಕೊಳ್ಳವೆ. ನಾ ಮಾತಾಡೋಣ, ಯಾಕೆ ಮಾತಾಡ್ಲಿಲ್ಲ ಅಧಿಕಾರಿಗಳು? ಅಂದ್ರೆ ನೀವು ಸರ್ಕಾರ ಬಾಲ ಮುಚ್ಚಿಲ್ಲ, ನೀವು ಯಾಕೆ ಕೆಲಸ ಮಾಡಲಿಲ್ಲ? ತಹಶೀಲ್ದಾರ್ಗೆ ಪೊಲೀಸ್ ಅಧಿಕಾರಿಗಳಿಗೆ ನೇರ ಉತ್ತರ ಕೊಡ್ತಾ ಇದ್ದೀನಿ. ನೀವು ಒಬ್ಬ BO ಗಲಾಟೆ ಮಾಡಿದ್ಮೇಲೆ ನೀವು ಯಾಕೆ ಹೋಗ್ಲಿಲ್ಲ? ಅವ್ರ ಸಪೋರ್ಟು ಯಾರು ಬರ್ಲಿಲ್ಲ? ಒಬ್ಬ ಅಧಿಕಾರಿಗಳು ನಿಮ್ಮ ಕೇಳಿಸ್ತಾನೆ ಇಲ್ವಾ? ಅಧಿಕಾರಿಗಳಿಗೆ ಅವ್ರು ಯಾಕೆ ಸಪೋರ್ಟ್ ಕೊಡಲಿಲ್ಲ ಅವ್ರಿಗೆ? ಇದು ಯಾಕೆ ಅಂತ ಇದೀನಿ ಅಂದ್ರೆ ಒಂದು ಸಮಾಜ ಅಲ್ಲ, ಎಲ್ಲಾ ವರ್ಗದ ಸಮಾಜ ಅಧಿಕಾರಿಗಳಿಲ್ಲ. ಇವತ್ತು ಅವ್ರಿಗಾಯ್ತು, ನಾಳೆ ಇಲ್ಲಾಗುತ್ತೆ ಮತ್ತು ಇದು ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ನ್ಯಾಯ ಒದಗಿಸಿಕೊಂಡು ಮತ್ತೆ ಈ ಕೂಡಲೇ ದಯಮಾಡಿ ಈಗ ಸತೀಶ್ ಭಟ್ ಇದ್ದಾರೆ, ಇವರು ಇದ್ದಾರೆ. ನಾವು ರೈತ ಸಂಘದವರು ಸ್ಪಾಟ್ ನ್ಯಾಯ ಕೇಳ್ತೀವಿ, ಮುಂದೆ ಹೋಗಲ್ಲ. ಇವ್ರು ಬಿಟ್ಟು ನಾನು ಬಿಡಲ್ಲ. ನೀವು ಅವ್ನು ಬಂಧಿಸಿ ನಮಗೆ ತೋರಿಸ್ಬೇಕು, ಮತ್ತೆ ಗಡಿ ಕಾನೂನು. ಇನ್ನು ಕಾನೂನೇನು ತಹಶೀಲ್ದಾರ್ ಸತೀಶ್ ಭಟ್ ಅವನು ಏನ್ ಕೆಲಸ ಮುಟ್ಟುವಾಗಿಲ್ಲ, ಎಲ್ಲ ಅಕ್ಕಪಟ್ಟಿದ್ದಾನೆ. ಅವನ್ನ ಬಂಧಿಸಿ ನಮ್ಗೆ ತೋರಿಸಿ. ಇಲ್ಲ ಅಂದ್ರೆ ಅವರು ನನಗೆ ಫೋನ್ ಮಾಡಿ ಹೇಳ್ತಾನೆ ವ್ಯಕ್ತಿ, ನಾನು ನಿಮ್ಮ ಜನಾಂಗದವ್ರು ಗೊತ್ತಾಗಲಿಲ್ಲ, ಸಭೆ ಕೇಳ್ತೀನಿ, ನನಗೆ ದಯವಿಟ್ಟು ನಿಮ್ಮ ಸಭೆ ಸೇರಿದಾಗ ಹೇಳಿ ಬಂದು ನನಗೆ ಸಭೆ ಕೇಳ್ತೀನಿ ಅಂತ ಹೇಳಿ ಪರಿಪರಿಯಾಗಿ ಬರ್ತಾರೆ. ಯಾಕಂದ್ರೆ ಅವ ಅವಕಾಶವಾದಿ ರಾಜಕಾರಣಿ ಆಗಬೇಕು ಅಂತ ಹೊರಟಿರ್ತಕ್ಕಂಥವ್ನು. ಯಾಕೆಂತಂದ್ರೆ ಜೀವನ ಮಾಡ್ಬೇಕಾದ್ರೆ ಕೆಲವರು ರಾಜಕಾರಣದಲ್ಲೇ ಜೀವನ ಮಾಡ್ತಾರೆ, ಆ ಸಾಲಿಗೆ ಬಂದಿರ್ತಕ್ಕಂಥ ವ್ಯಕ್ತಿ. ಇವತ್ತ ರೌಡಿ ಶೀಟರ್ನ ಕರ್ನಾಟಕ ರಾಜ್ಯದ ಯಶಸ್ವಿ ಕಲ್ಯಾಣ ಟ್ರಸ್ಟಿನ 15 ಜನರ ಟ್ರಸ್ಟಿನಲ್ಲಿ ಅವನು ಒಬ್ಬ ಪ್ರಮುಖ ಟ್ರಸ್ಟಿಗಳು. ಎಂತ ವ್ಯಕ್ತಿ ಮಾಡ್ತೀರಿ ಸ್ವಾಮಿ ಮುಖ್ಯಮಂತ್ರಿಗಳೇ? ಎಂತ ವ್ಯಕ್ತಿನ ನೀವು ಈ ರಾಜ್ಯದ ಕೋಟ್ಯಾಂತರ ರೂಪಾಯಿ ಬರ್ತಕ್ಕಂಥ ಒಂದು ಟ್ರಸ್ಟ್ಗೆ ನೀವು ಅವನ್ನ ಟ್ರಸ್ಟಿ ಮಾಡ್ತಿರಲ್ಲ, ಬೇಸರ ಇಲ್ಲ ನಾವು ಹೇಳ್ತಕ್ಕಂಥದ್ದು. ಇನ್ನೂ ಒಬ್ಬರು ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ, ನಮ್ಮ HS ದಯಾನಂದ ಮೂರ್ತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರ ಮಗಳು ಡಾಕ್ಟ್ರು ಮಾಡಿ ಅಂತವನ್ನ ಸೌಜನ್ಯವಾಗಿ ಇರ್ತಕ್ಕಂಥವ್ರು ಅವ್ರು ಮಾಡಿ. ಇಂಥ ರೌಡಿನ ತಗೊಂಡೋಗಿ ಟ್ರಸ್ಟಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಕ್ಕಂಥ 21ನೇ ತಾರೀಕು ನಡೀತು. ಆ ವಿಚಾರವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ 27ನೇ ತಾರೀಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ನನಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ, ನಮಗೆ ತುಂಬಾ ತೊಂದರೆ ಇದೆ, ನನಗೆ ಭಯ ಇದೆ ಅಂತೇಳಿ ದೂರು ಕೊಟ್ಟಾಗ ದೂರು ದಾಖಲಾಗ್ತದೆ. ಅದು ನಾನ್ ಬೇಲಬಲ್ ಕೇಸ್ ದೂರು ದಾಖಲಾಗಿದೆ. ಆದರೆ ಇವತ್ತು 25ನೇ ತಾರೀಕು ಬಂದಿದ್ದೀವಿ. 27ನೇ ತಾರೀಕಿಂದ ಇಲ್ಲಿವರೆಗೂ ಸಹ ಅವನ್ನ ಬಂಧಿಸಿಲ್ಲ. ನಿನ್ನೆ ಮೊನ್ನೆ ನಂಜನಗೂಡಲ್ಲೇ ತಿರುಗಾಡ್ತಾ ಇದ್ದಾನೆ. ಪೊಲೀಸ್ ಇಲಾಖೆ ದಕ್ಷತೆಯಿಂದ ಇದೆ, ಆದರೆ ವೈಫಲ್ಯ ಎದ್ದು ಕಾಣ್ತಾ ಇದೆ. ದಕ್ಷತೆ ಇದ್ರೂ ಸಹ ವೈಫಲ್ಯ ಎದ್ದು ಕಾಣ್ತಾ ಇದೆ. 27ನೇ ತಾರೀಕು ದೂರು ದಾಖಲಾದ ನಂತರ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಮಹಾಸಭಾ ಮತ್ತು ಬೇರೆ ವಿವಿಧ ಸಂಘ ಸಂಸ್ಥೆಯಿಂದಾನು ಏನು ಇವತ್ತು ಪ್ರತಿಭಟನೆ ಮೂಲಕ ಒಂದು ಮನವಿಯನ್ನು ಕೊಟ್ಟಿದ್ದೀರಾ. ನಮ್ಮ ತಾಲೂಕಿನ BO ಮಹೇಶ್ ಅವರ ವಿರುದ್ಧ ಏನು ಮೊನ್ನೆ ನಡೆದಿದ ಘಟನೆ ವಿರುದ್ಧ ನೀವು ಮನವಿ ಏನು ಅಂತ ಕೊಟ್ಟಿದ್ದೀರಾ ಅಂತಂದರೆ, ಬೇಗ ಈ ಏನು ಕಿಡಿಗೇಡಿಗಳು ಅಥವಾ ಒಬ್ಬರು ಅವ್ರ ಮೇಲೆ ಹಲ್ಲೆ ಮಾಡಿ ಮತ್ತು ಅವಾಚ್ಯ ಶಬ್ದಗಳ ಮೂಲಕ ಮಾತಾಡಿ ಏನು ಸರ್ಕಾರಿ ಕೆಲಸದಲ್ಲಿ ಅಡಚಣೆ ಮಾಡಿದ್ದಾರೆ. ಸೊ
ಸೊ ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿದೆ. ಇದನ್ನ ಬೇಗ ಇತ್ಯರ್ಥ ಮಾಡ್ಕೊಂಡು ಮತ್ತೆ ಕಾನೂನಾತ್ಮಕ ಕ್ರಮ ತಗೋಬೇಕು ಅಂತ ನಮ್ಮ ಕಡೆಯಿಂದನೂ ಈ ಮನವಿ ಮೂಲಕ ಮತ್ತೆ ನಾವು ಇಲಾಖೆಗೆ ಪ್ರಸ್ತಾವನೆ ಬೇಗ ಕೊಡ್ತೀವಿ. ಲಿಂಗಾಯತ ಮಹಾಸಭೆಯಿಂದ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಕೇಸನ್ನು ದಾಖಲು ಮಾಡಿದ್ದೀನಿ, ಮತ್ತೆ ನಾನೇ ತನಿಖಾಧಿಕಾರಿ ಇದ್ದೀನಿ. ಏನು ಕಾನೂನಲ್ಲಿ ಯಾವ ನಿಯಮಗಳಡಿ ಇವ್ರನ್ನ ಕ್ರಮ ತಗೋಬೇಕು ಅದನ್ನು ತಗೋತೀವಿ. ಯಾಕೆಂದ್ರೆ ತನಿಖಾಧಿಕಾರಿಯಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನೀವು ಈ ತನಿಖೆಗೆ ಸಂಬಂಧಪಟ್ಟಂತೆ ನಾನು ಯಾವುದೇ ತರಹದ ಲೋಪ ಮಾಡೋದಕ್ಕೆ ನಿಮಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತೀನಿ.